ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಾಂಗ್ರೆಸ್ನಲ್ಲಿ ದೊಡ್ಡ ಬದಲಾವಣೆಯ ಸುಳಿವು ಸಿಗ್ತಾ ಇದ್ದಂತೆ ಇದೀಗ ಸಿದ್ದರಾಮಯ್ಯನವರು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದಾರೆ. ಯಾವಾಗ ನವೆಂಬರ್ ವೇಳೆಗೆ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರೆ, ಆ ಪ್ಲೇಸಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸ್ತಾರೆ ಅನ್ನುವ ಸುದ್ದಿ ಹರಿದಾಡ್ತಲ್ಲ, ಆವಾಗಲೇ ಒಂದೇ ಬಾಣವನ್ನು ಬಿಡಲಿಕ್ಕೆ ಸಿದ್ದರಾಮಯ್ಯ ಶುರು ಮಾಡಿದ್ರು. ಆದರೆ ಇದೀಗ ಹೊಸ ಬಾಣವನ್ನು ಬಿಟ್ಟಿದ್ದಾರೆ. ಡಿಕೆಶಿಯನ್ನ ಮಣಿಸಲೇಬೇಕೆನ್ನೋ ದೃಷ್ಟಿಯಲ್ಲಿ, ಡಿಕೆಶಿ ಅವರನ್ನ ಮುಖ್ಯಮಂತ್ರಿ ಪಟ್ಟದಿಂದ ದೂರ ಇಡಲೇಬೇಕೆನ್ನೋ ದೃಷ್ಟಿಯಲ್ಲಿ ಸಿದ್ದರಾಮಯ್ಯನವರು ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯನವರು ಮಾಡಿದಂಥ ಮಾಸ್ಟರ್ ಪ್ಲಾನ್ ಏನು ಅನ್ನೋದನ್ನ ನೋಡೋದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಇದೇ ನವೆಂಬರ್ ವೇಳೆಗೆ ಸಿದ್ದರಾಮಯ್ಯನವರು ಕೆಳಗಿಳಿತಾರೆ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿಯೋ ಅಥವಾ ಈಶ್ವರ್ ಖಂಡ್ರೆ ಅವರು ನೇಮಕವಾಗ್ತಾರೆ ಎನ್ನುವ ಸುದ್ದಿ ಹರಿದಾಡ್ತಾ ಇತ್ತು. ಇದಕ್ಕೆ ಪೂರಕವೆಂಬಂತೆ ಕಳೆದ 5-6 ತಿಂಗಳಿಂದ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಮೀಟ್ ಮಾಡ್ತಾ ಇದ್ರು. ಜೊತೆಗೆ ತಮ್ಮ ಮೊಬೈಲ್ ಇದ್ದಂತ ಫೇಸ್ ಟೈಮ್ ಆಪ್ ಅನ್ನು ತೋರಿಸಿ ಹೈಕಮಾಂಡ್ಗೆ ಪದೇ ಪದೇ ನೆನಪು ಮಾಡ್ಕೊಳ್ತಾನೆ ಇದ್ರು. ನನಗೆ ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ದಾರೆ, ನವೆಂಬರ್ ವೇಳೆಗೆ 2025 ನವೆಂಬರ್ ವೇಳೆಗೆ ಡಿ.ಕೆ. ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡ್ತಾರೆ ಎನ್ನುವ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಒಂದು ಪ್ರೂಫ್ ನಮ್ಮ ಹತ್ರ ಇದೆ ಎನ್ನುವ ಪದೇ ಪದೇ ಹೇಳಿಕೆಯನ್ನ ಕೊಡ್ತಾನೆ ಇದ್ರು. ಜೊತೆಗೆ ಆ ಹೇಳಿಕೆಯನ್ನ, ಅಂದ್ರೆ ತನ್ನ ಹತ್ರ ಇದ್ದಂತ ಒಂದು ವಿಡಿಯೋ ಸಾಕ್ಷಿಯನ್ನ ಇಟ್ಕೊಂಡು ರಾಹುಲ್ ಗಾಂಧಿ, ಖರ್ಗೆ, ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರಿಗೆ ಪದೇ ಪದೇ ನೆನಪು ಮಾಡ್ತಾನೆ ಇದ್ದಾರೆ. ಇವೆಲ್ಲದರ ಜೊತೆಗೆ ಸಿದ್ದರಾಮಯ್ಯರು ಕೂಡ ಏನಾದರೂ ಮಾಡಿ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಪಡೆದಂತ ದೂರ ಇಡಬೇಕು. ಜೊತೆಗೆ ತನ್ನನ್ನು ಇಲ್ಲಿ ತನಕ ಕೈ ಹಿಡಿದಂತ ತನ್ನ ಆಪ್ತರ ಜೊತೆಗೆ ನಾನು ನಿಲ್ಬೇಕು. ಅದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು, ಎಂ.ಬಿ. ಪಾಟೀಲ್ ಆಗಿರ್ಬೋದು, ಕೆ.ಎನ್. ರಾಜಣ್ಣ ಆಗಿರ್ಬೋದು, ಎಚ್.ಸಿ. ಮಹದೇವಪ್ಪ ಆಗಿರ್ಬೋದು, ಹೀಗೆ ಅನೇಕರು ಕೂಡ ನನ್ನ ರಾಜಕೀಯ ಬೆಳವಣಿಗೆಯಲ್ಲಿ ತುಂಬಾ ಸಾಥನ್ನು ಕೊಟ್ಟಿದ್ದಾರೆ. ಅವರೆಲ್ಲ ಉದ್ದೇಶ ಒಂದೇ, ಯಾವುದೇ ಕಾರಣಕ್ಕೂ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಪಟ್ಟಕ್ಕೆ ಕೂರಿಸಬಾರ್ದು. ಅವರನ್ನ ಮುಖ್ಯಮಂತ್ರಿ ಪಟ್ಟದಿಂದ ದೂರ ಇಡ್ಲಿಕ್ಕೆ ಏನೆಲ್ಲ ಬೇಕಲ್ಲ, ಅದಕ್ಕೆ ಪರ್ಯಾಯವಾಗಿ ತಂತ್ರವನ್ನು ಮಾಡ್ತಾನೆ ಇದ್ರು. ಆದ್ರೆ ಇದೀಗ ಆ ನವೆಂಬರ್ ಕಾಲ ಸನ್ನಿಹಿತವಾಗಿದೆ. ಹೈಕಮಾಂಡ್ ಒಪ್ಪಂದಂತೆ 2.5 ವರ್ಷ ಇದೀಗ ಮುಗಿತಾ ಇದೆ. ಅದಾದ ನಂತರ 2.5 ವರ್ಷಗಳ ನಂತರ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ದೊಡ್ಡ ಗೊಂದಲ ಕೂಡ ಇದೆ. ಹಾಗಾಗಿ ಒಂದೊಂದೇ ಬಾಣವನ್ನು ಬಿಡ್ತಿದ್ರು ಇಲ್ಲಿಯ ತನಕ. ಅದು ಹನಿ ಟ್ರ್ಯಾಪ್ ಪ್ರಕರಣ ಆಗಿರ್ಬೋದು ಅಥವಾ ಅನೇಕ ಬಾಣವನ್ನು ಬಿಡ್ತಾ ಇದ್ರು. ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಆಗಿರ್ಬೋದು, ಇವೆಲ್ಲದರಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಗೊಂದಲ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಅನೇಕ ಬಾಣಗಳನ್ನು ಬಿಟ್ಟಿದ್ರು. ಆದ್ರೆ ಇದೀಗ ದೊಡ್ಡದಾದಂತ ಒಂದು ಸ್ಕೆಚ್ ಹಾಕಿದ್ದಾರೆ ಸಿದ್ದರಾಮಯ್ಯನವರು. ಯಾವುದೇ ಕಾರಣಕ್ಕೂ ಕೂಡ ಈ ಸ್ಕೆಚ್ ಇಂದ ಡಿ.ಕೆ. ಶಿವಕುಮಾರ್ ಹೊರಗೆ ಬರಲೇಬಾರದು ಅನ್ನೋ ದೃಷ್ಟಿಯಲ್ಲಿ ದೊಡ್ಡದಾದ ಸ್ಕೆಚ್ ಹಾಕ್ಬಿಟ್ರು. ಅದೇನಂದ್ರೆ, ಜಾತಿ ಸಮೀಕ್ಷೆಯನ್ನ ಇದೀಗ ಮಂಡನೆ ಮಾಡಲಿಕ್ಕೆ, ಸಚಿವ ಸಂಪುಟದಲ್ಲಿ ಒಪ್ಪಿಗೆಯನ್ನು ಪಡಲಿಕ್ಕೆ ದೊಡ್ಡದಾದಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಈ ಜಾತಿ ಸಮೀಕ್ಷೆ ಏನಾದರೂ ಪಾಸ್ ಆಯಿತು, ಜಾತಿ ಸಮೀಕ್ಷೆ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಪಡ್ಕೊಳ್ತು ಅಂದ್ರೆ ಅದು ಸಿದ್ದರಾಮಯ್ಯನವರಿಗೆ ದೊಡ್ಡ ಪ್ಲಸ್ ಆಗುತ್ತೆ. ಯಾಕಂದ್ರೆ ಈ ಜಾತಿ ಸಮೀಕ್ಷೆಯನ್ನ ರಾಹುಲ್ ಗಾಂಧಿ ಅವರು ಪದೇ ಪದೇ ಇಡೀ ರಾಷ್ಟ್ರದಲ್ಲೂ ಆಗಬೇಕು. ರಾಷ್ಟ್ರದಲ್ಲೂ ಕೂಡ ಯಾವ ಜಾತಿಯಲ್ಲಿ, ಯಾವ ಧರ್ಮದಲ್ಲಿ ಎಷ್ಟು ಜಾತಿ ಇದೆ, ಆ ಜಾತಿಯಲ್ಲಿ ಎಷ್ಟು ಉಪಪಂಗಡಗಳಿವೆ ಇವೆ ಎನ್ನುವ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ ಬಂದಿದ್ರು. ಯಾಕಂದ್ರೆ ನಮ್ಮ ದೇಶ ಅನೇಕ ಧರ್ಮಗಳಿಂದ, ಅನೇಕ ಜಾತಿಯಿಂದ ಕೂಡಿದೆ. ಹಾಗಾಗಿ ಇಲ್ಲಿ ಹಿಂದೂಗಳು ಮಾತ್ರ ಅಲ್ಲ, ಮುಸ್ಲಿಂ ಮಾತ್ರ ಅಲ್ಲ, ಜೈನರು ಮಾತ್ರ ಅಲ್ಲ, ಆ ಜೈನ್, ಹಿಂದೂ, ಮುಸ್ಲಿಂ ಒಳಗಡೆ ಒಳ ಪಂಗಡಗಳಿವೆ. ಅವೆಲ್ಲರೂ ಕೂಡ ನ್ಯಾಯ ಸಿಗಬೇಕನ್ನೋ ದೃಷ್ಟಿಯಲ್ಲಿ ಅವರು ಪದೇ ಪದೇ ಚುನಾವಣಾ ಭಾಷಣದಲ್ಲಿ ಅಥವಾ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾನೆ ಇದ್ರು, ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರ ಜಾತಿಗಳು ಲೆಕ್ಕಕ್ಕೆ ಸಿಗಬೇಕು, ಪ್ರತಿಯೊಬ್ಬರ ಪಂಗಡಗಳು ಲೆಕ್ಕಕ್ಕೆ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಇಡೀ ದೇಶದಾದ್ಯಂತ ಜಾತಿ ಸಮೀಕ್ಷೆಯನ್ನು ಮಾಡ್ತೇವೆ ಎನ್ನುವ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದಕ್ಕೆ ಪೂರಕವೆಂಬಂತೆ ಅದರ ಮೊದಲ ಹಂತವಾಗಿ ಏನಾದರೂ ಕರ್ನಾಟಕದಲ್ಲಿ ಜಾತಿ ಸಮೀಕ್ಷೆ ಮಂಡನೆ ಆದ್ರೆ ಅದು ರಾಹುಲ್ ಗಾಂಧಿ ಅವರೇ ಮೆಚ್ಚುಗೆ ಪಾತ್ರವಾಗುತ್ತೆ. ಆದ್ರೆ ಇದು ಈ ಹಿಂದೆ ಮಾಡಿದಂತ ಒಂದು ಜಾತಿ ಸಮೀಕ್ಷೆ ಸರಿಸುಮಾರು 7-8 ವರ್ಷಗಳ ಹಿಂದೆ ಮಾಡಿದಂತ ಒಂದು ಜಾತಿ ಸಮೀಕ್ಷೆ ಆಗಿರುತ್ತೆ. 2013ರಿಂದ 2018 ತನಕ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾಗ ಆ ಜಾತಿ ಸಮೀಕ್ಷೆಯನ್ನ ನಡೆಸಿರ್ತಾರೆ. ಆದ್ರೆ ಬೇರೆ ಬೇರೆ ಕಾರಣದಿಂದಾಗಿ ಅಥವಾ ರಾಜಕೀಯ ಹಿತಾಸಕ್ತಿಯಿಂದಾಗಿ ಏನಾದರೂ ಜಾತಿ ಸಮೀಕ್ಷೆ ಬಿಟ್ಟಿದ್ರೆ 2018ರ ವೇಳೆಗೆ ಸೋಲಾಗತ್ತೆ ಅನ್ನೋ ದೃಷ್ಟಿಯಲ್ಲಿ ಅವರು ಅದೇ ಆ ಒಂದು ರಿಪೋರ್ಟ್ ಅನ್ನ ಬಚ್ಚಿಟ್ಟಿದ್ರು ಅಥವಾ ಮುಚ್ಚಿಟ್ಟಿದ್ರು ಅಥವಾ ಅದನ್ನ ಜಾರಿಗೆ ತರಲಿಲ್ಲ. ಆದ್ರೆ ಯಾವಾಗ ಡಿ.ಕೆ. ಶಿವಕುಮಾರ್ ತಾನೇ ಮುಖ್ಯಮಂತ್ರಿ ಆಗ್ತಾನೆ ಎನ್ನುವ ಸ್ಟೇಟ್ಮೆಂಟ್ ನ ಕೊಡಲಿಕ್ಕೆ ಮಾಡಿದ್ರು ಅಥವಾ ಹೈಕಮಾಂಡ್ಗೆ ಪದೇ ಪದೇ ತನ್ನ ಮನವಿಯನ್ನು ಸಲ್ಲಿಸ್ತಾ ಇದ್ರಲ್ಲ, ಆವಾಗ ಎಚ್ಚೆದ್ದಂತ ಸಿದ್ದರಾಮಯ್ಯನವರು ಈಗ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿ ಜಾತಿ ಸಮೀಕ್ಷೆಯನ್ನ ಸಚಿವ ಸಂಪುಟದ ಮುಂದೆ ತಂದು ಅದನ್ನ ಬಿಡುಗಡೆ ಮಾಡಲಿಕ್ಕೆ ಸಿದ್ಧವನ್ನ ಮಾಡಿದರೆ, ಒಂದು ವೇಳೆ ಅದು ಸಚಿವ ಸಂಪುಟದ ಮುಂದೆ ಬಂದು 17ನೇ ತಾರೀಕಿಗೆ ಮುಂದೆ ಬಂದು ಅದು ಸಚಿವ ಸಂಪುಟದಲ್ಲಿ ಪಾಸ್ ಆದ್ರೆ ಅದು ನಮ್ಮ ರಾಷ್ಟ್ರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮುನ್ನಡೆ ಆಗತ್ತೆ. ನಾವು ಹೇಳಿದಂತೆ ನಡ್ಕೊಂಡಿದ್ದೇವೆ ಎನ್ನುವ ದೊಡ್ಡ ಕಾರ್ಯ ಕೂಡ, ದೊಡ್ಡ ಹೆಮ್ಮೆ ಕೂಡ ಕಾಂಗ್ರೆಸ್ ಪಕ್ಷ ಸಿಗತ್ತೆ. ಜೊತೆಗೆ ಸಿದ್ದರಾಮಯ್ಯನವರ ಈ ಕಾರ್ಯವೈಖರಿಗೆ, ಸಿದ್ದರಾಮಯ್ಯನವರ ಆಡಳಿತಕ್ಕೆ ರಾಹುಲ್ ಗಾಂಧಿಯಿಂದ ದೊಡ್ಡ ಮೆಚ್ಚುಗೆ ಸಿಗ್ತಾ ಇದೆ.
ಇವೆಲ್ಲ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ತನ್ನ ಪಟ್ಟವನ್ನು ಉಳಿಸಿಕೊಳ್ಳೇಬೇಕು. ಏನಾದರೂ ಮಾಡಿ 2028ರ ತನಕ ನಾನೇ ಮುಖ್ಯಮಂತ್ರಿ ಆಗಿರ್ಬೇಕು ಅನ್ನೋ ದೃಷ್ಟಿಯಲ್ಲಿ ಈಗ ಮಾಸ್ಟರ್ ಸ್ಟ್ರೋಕ್ ಅನ್ನು ಬಿಟ್ಟುಬಿಟ್ಟಿದ್ದಾರೆ. ಒಂದು ವೇಳೆ ಇದೇ ಏಪ್ರಿಲ್ 17ರಂದು ಸಚಿವ ಸಂಪುಟದ ಮುಂದೆ ಬಂದು ಈಗಾಗಲೇ ಆ ದೊಡ್ಡ ದೊಡ್ಡ ಪ್ರತಿಗಳನ್ನ ಇಡೀ ಸಚಿವ ಸಂಪುಟದ ಎಲ್ಲಾ ಮಂತ್ರಿಗಳು ಕೊಟ್ಟಿದ್ದಾರೆ. ನೀವು ಅಧ್ಯಯನ ಮಾಡಿ, ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳಿ ಅನ್ನೋ ದೃಷ್ಟಿಯಲ್ಲಿ ಎಲ್ಲಾ ಪ್ರತಿಗಳನ್ನ ಅಂದ್ರೆ ಜಾತಿ ಸಮೀಕ್ಷೆಯ ಒಂದು ಪ್ರತಿಗಳನ್ನ ಆಯಾ ಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಅವರೆಲ್ಲರೂ ಓದ್ಕೊಂಡು ಇದೀಗ ಏಪ್ರಿಲ್ 17ರಂದು ಸಚಿವ ಸಂಪುಟದ ಮುಂದೆ ಬರುತ್ತೆ ಮತ್ತು ಸಚಿವ ಸಂಪುಟದ ಮುಂದೆ ಬಂದು ಅದು ಪಾಸ್ ಆಗುತ್ತೆ. ಹಾಗಾಗಿ ಕಳೆದ 6-7 ವರ್ಷಗಳಿಂದ ಹಿಂದೆ ಆದಂತ ಒಂದು ಜಾತಿ ಸಮೀಕ್ಷೆಯ ಲೆಕ್ಕಾಚಾರ ಇದೆಯಲ್ಲ, ಆ ಲೆಕ್ಕಾಚಾರದ ಮಂಡನೆ ಏಪ್ರಿಲ್ 17ಕ್ಕೆ ಆಗತ್ತೆ. ಈ ಮುಖಾಂತರ ದೇಶ ಏನ್ ಬಯಸ್ತಾ ಇತ್ತು, ರಾಹುಲ್ ಗಾಂಧಿ ಏನ್ ಬಯಸ್ತಾ ಇದ್ರು, ಇಡೀ ರಾಷ್ಟ್ರದಲ್ಲಿ ಒಂದ್ಸಲ ಸಮೀಕ್ಷೆ ಆಗಬೇಕು. ಯಾವ್ಯಾವ ಜಾತಿಯವರು, ಎಷ್ಟೆಷ್ಟು ಜನ ಇದ್ದಾರೆ, ಯಾರೆಲ್ಲ ಬಡಬಗ್ರಿದ್ದಾರೆ, ಅವರಿಗೆಲ್ಲ ಏನೇನು ಸವಲತ್ತು ಬೇಕು ಅನ್ನೋ ದೃಷ್ಟಿಯಲ್ಲಿ ಇಡೀ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಸಂಘಟನೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇದೀಗ ಕಳೆದ ವಾರವಷ್ಟೇ ಅಹಮದಾಬಾದ್ನಲ್ಲಿ ಒಂದು ದೊಡ್ಡ ಮೀಟಿಂಗ್ ಕೂಡ ಆಯಿತು. AICC CWC ಮೀಟಿಂಗ್ ಕೂಡ ಆಗಿತ್ತು. ಆ ಮೀಟಿಂಗ್ ನಲ್ಲಿ ಕೂಡ ನಾವು ರೂಟ್ ಲೆವೆಲ್ ಇಂದ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಬೇಕು ಎನ್ನುವ ದೊಡ್ಡ ನಿರ್ಣಯವನ್ನು ಕೂಡ ಕೈಗೊಂಡಿದ್ರು. ಇದರ ಬೆನ್ನಲ್ಲೇ ಕೂಡ 16 ವರ್ಷಗಳಿಂದ ಅಥವಾ 7 ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿದ್ದಂತ ಒಂದು ಜಾತಿ ಸಮೀಕ್ಷೆಯ ಲೆಕ್ಕಾಚಾರವನ್ನ ಸಚಿವ ಸಂಪುಟದ ಮುಂದೆ ತಂದು ಅದನ್ನು ಪಾಸ್ ಮಾಡಲಿಕ್ಕೆ ಸಿದ್ದರಾಮಯ್ಯವರು ಮಾಸ್ಟರ್ ಪ್ಲಾನ್ ಹಾಕೊಂಡಿದ್ದಾರೆ. ಇದರಿಂದ DK ಶಿವರಿಗೆ ತುಂಬಾ ದೊಡ್ಡ ಲಾಸ್ ಆಗುತ್ತೆ. ಯಾಕಂದ್ರೆ ಈ ಹಂತದಲ್ಲಿ ಈ ಗೊಂದಲ, ಈ ಪರಿಹಾರ ಮತ್ತು ವಿರೋಧ ಪಕ್ಷಗಳಾದಂತಹ ಬಿಜೆಪಿಯ ಅಟ್ಯಾಕ್ ಎಲ್ಲ ಕೂಡ 3-4 ತಿಂಗಳ ನಡೆಯುತ್ತೆ. ಈ ಜಾತಿ ಸಮೀಕ್ಷೆಯಲ್ಲಿ ದೊಡ್ಡ ಗೊಂದಲ ಇದೆ. ಯಾಕಂದ್ರೆ ಲಿಂಗಾಯತರು 75 ಲಕ್ಷದಿಂದ 65 ಲಕ್ಷ ಜನ ಇದ್ದಾರೆ, ಮುಸ್ಲಿಮರು 75 ಲಕ್ಷ ಜನ ಇದ್ದಾರೆ, SC ST ಯಲ್ಲಿ ಅನೇಕ ದೊಡ್ಡ ಅದ್ರ 100 ಪಂಗಡಗಳಿವೆ. ಹಾಗಾಗಿ ಅಲ್ಪಸಂಖ್ಯಾತರು ಅಂತ ಮುಸ್ಲಿಮರನ್ನ ಬಿಂಬಿಸ್ತಾ ಇದ್ರೆ, ಆದ್ರೆ ಇಡೀ ನಮ್ಮ ರಾಜ್ಯದಲ್ಲಿ ಮುಸ್ಲಿಮರೇ ಜಾಸ್ತಿ ಜನಸಂಖ್ಯೆಯಲ್ಲಿ ಇದ್ದಾರೆ. ಅಂದ್ರೆ ನಂಬರ್ 1 ಜನಸಂಖ್ಯೆ ಇದ್ದು ಮುಸ್ಲಿಮರು, ಅವರು 75 ಲಕ್ಷ ಜನ ಇದ್ದಾರೆ. ಎರಡನೇದಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಬರ್ತಾರೆ. ಮೂರನೇದಾಗಿ ಲಿಂಗಾಯತರು ಬರ್ತಾರೆ. ಹಾಗಾಗಿ ನೀವು ಯಾರು ಅಲ್ಪಸಂಖ್ಯಾತರು ಅಂತ ಹೇಳ್ತಾ ಇದ್ರಲ್ಲ, ಯಾರಿಗೆ ನೀವು ಮೀಸಲಾತಿ ಕೊಡ್ತಾ ಇದ್ರಲ್ಲ, ಯಾರಿಗೆ ನೀವು ಧರ್ಮಾಧಾರಿತವಾಗಿ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡ್ತಾ ಇದ್ರಲ್ಲ, ಅವರೇ ಈಗ ನಮ್ಮ ರಾಜ್ಯದಲ್ಲಿ ನಂಬರ್ 1 ಇದ್ದಾರೆ ಎನ್ನುವ ಗೊಂದಲಗಳಿದೆ. ಇವೆಲ್ಲ ಗೊಂದಲಗಳು ಹಾಗೆ ಇರಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಸ್ಟರ್ ಪ್ಲಾನ್ ಮಾಡಿದಂತ ಸಿದ್ದರಾಮಯ್ಯನವರು ಇದೀಗ ಜಾತಿ ಸಮೀಕ್ಷೆಯನ್ನ ಸಚಿವ ಸಂಪುಟದ ಮುಂದೆ ತಂದು DK ಶಿವಕುಮಾರ್ ಅವರಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಏಪ್ರಿಲ್ 17ಕ್ಕೆ ಸಚಿವ ಸಂಪುಟದ ಮುಂದೆ ಬಂದು ಏನಾದ್ರೂ ಇದು ಪಾಸ್ ಆಯ್ತು ಅಂದ್ರೆ ರಾಹುಲ್ ಗಾಂಧಿ ಅವರು ಇದರಿಂದ ಭಾರಿ ದೊಡ್ಡ ಖುಷಿ ಆಗ್ತಾರೆ, ಸಂತೋಷವಾಗ್ತಾರೆ. ಜೊತೆಗೆ ತಾನು ಕೊಟ್ಟಂತ ಹೇಳಿಕೆ ಕರ್ನಾಟಕದಲ್ಲಿ ಪಾಸ್ ಆಯ್ತು ಅನ್ನೋ ದೃಷ್ಟಿಯಲ್ಲಿ ಸಿದ್ದರಾಮಯ್ಯನವರ ಬೆನ್ನು ತಟ್ಟುತ್ತೆ. ಸಿದ್ದರಾಮಯ್ಯನವರಿಗೆ ಶಬಾಸ್ಗಿರಿ ಕೊಡ್ತಾರೆ. ಜೊತೆಗೆ ಸಿದ್ದರಾಮಯ್ಯನವರೇ 3 ವರ್ಷ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಹಮತವನ್ನು ಕೂಡ ಕೊಡ್ತಾರೆ. ನೋಡಿ, ಒಂದು ಮಾಸ್ಟರ್ ಪ್ಲಾನ್ ಹೇಗಿದೆ ಅಂದ್ರೆ 2013ರಿಂದ 2018ರಲ್ಲಿ ಆದಂತ ಒಂದು ಸಮೀಕ್ಷೆ ಅದು. ಸಿದ್ದರಾಮಯ್ಯನವರು 2023ರಲ್ಲಿ ಮತ್ತೆ ಮುಖ್ಯಮಂತ್ರಿ ಆದಾಗ ಅದರ ಗೋಜಿಗೆ ಹೋಗುದಿಲ್ಲ. ಯಾವಾಗ ತಾನು ಪಟ್ಟದಿಂದ ಇಳಿಬೇಕಾದಂತ ಪರಿಸ್ಥಿತಿ ಬರುತ್ತಲ್ಲ, 2025 ನವೆಂಬರ್ ವೇಳೆಗೆ ತಾನು ಪಟ್ಟದಿಂದ ಇಳಿಸ್ತಾರೆ ಎನ್ನುವ ಸೂಚನೆ ಸಿಕ್ಕಾಗ ಒಂದು ದೊಡ್ಡ ಬಾಣವನ್ನು ಎತ್ಕೊಳ್ತಾರೆ. ಹಾಗಾಗಿ ಇದರಿಂದ ದೊಡ್ಡ ಲಾಸ್ ಆಗುವುದು DK ಶಿವಕುಮಾರ್ ಅವರಿಗೆ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಯಾವೆಲ್ಲ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಅದು ಸಣ್ಣ ಪಕ್ಷ ಅಲ್ಲ, ದೊಡ್ಡ ಪಕ್ಷ. ಆ ದೊಡ್ಡ ಪಕ್ಷ ಕಟ್ಟಲಿಕ್ಕೆ ಅದಕ್ಕೆ ಹಣಕಾಸಿನ ವ್ಯವಸ್ಥೆ, ಸಂಪನ್ಮೂಲಗಳ ವ್ಯವಸ್ಥೆ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಪಕ್ಷಕ್ಕೆ ಬೇಕಾದಂತೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರ ಪರವಾಗಿ ನಿಲ್ಲುತ್ತಾ ಅಥವಾ ಸಿದ್ದರಾಮಯ್ಯನವರು ಇದೀಗಷ್ಟೇ ಜಾತಿ ಸಮೀಕ್ಷೆಯನ್ನು ಮಂಡನೆ ಮಾಡಿದರೆ ಅವರು ಪರವಾಗಿ ನಿಲ್ಲುತ್ತಾ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಏನೇ ಆಗಲಿ, ಜಾತಿ ಸಮೀಕ್ಷೆಯ ವಿರುದ್ಧವಾಗಿ DK ಶಿವಕುಮಾರ್ ಅವರು ಅಸಮಾಧಾನವನ್ನು ಎತ್ತಾನೆ ಇದ್ದಾರೆ. ಯಾಕಂದ್ರೆ ಅವರಿಗೂ ಕೂಡ ಜಾತಿ ಸಮೀಕ್ಷೆಯನ್ನು ಸಾರಾಸಗಟವಾಗಿ ನಿರಾಕರಣೆ ಮಾಡ್ಲಿಕ್ಕೂ ಆಗ್ತಿಲ್ಲ, ಒಪ್ಲಿಕ್ಕೂ ಆಗ್ತಿಲ್ಲ. ಯಾಕಂದ್ರೆ ನಿರಾಕರಣೆ ಮಾಡಿದ್ರೆ ಅದು ತಮ್ಮ ಸರ್ಕಾರದ ವಿರುದ್ಧ ಅಪನಂಬಿಕೆ ಆಗುತ್ತೆ, ವಿರೋಧ ಪಕ್ಷಗಳು ಅಟ್ಯಾಕ್ ಮಾಡ್ತಾರೆ ಅನ್ನೋ ಒಂದು ಗೊಂದಲ ಇದೆ. ಆದ್ರೆ ಅದನ್ನ ಒತ್ತಿ ಹೇಳಿದ್ರೆ, ಅದನ್ನ ಬೇಕಾಬಿಟ್ಟು ಅಥವಾ ಬ್ಯಾಕಪ್ ಮಾಡ್ಕೊಂಡ್ರೆ ಅದು ಸಿದ್ದರಾಮಯ್ಯನವ್ರಿಗೆ ಕ್ರೆಡಿಟ್ ಹೋಗುತ್ತೆ ಎನ್ನುವ ಒಂದು ದೂರದೃಷ್ಟಿ ಕೂಡ DK ಶಿವಕುಮಾರ್ ಅವರು ಹತ್ರ ಇದೆ. ಯಾಕಂದ್ರೆ ಒಂದು ವೇಳೆ ಇಲ್ಲ ಜಾತಿ ಸಮೀಕ್ಷೆ ಸರಿ ಇದೆ, ಹಾಗಿದೆ ಹೀಗಿದೆ ಅಂತ ಹೊಗಳಿದ್ರೆ ಅದು ನೇರವಾಗಿ ಸಿದ್ದರಾಮಯ್ಯನವರು ಹೊಗಳದಂಗೆ ಆಗುತ್ತೆ. ಯಾಕಂದ್ರೆ ಅದು ಜಾತಿ ಸಮೀಕ್ಷೆ ಆಗಿದ್ದು 2013ರಿಂದ 2018 ವೇಳೆಗೆ ಹಿಂದಿನ ಸರ್ಕಾರದಲ್ಲಿ. ಹಾಗಾಗಿ ಇವೆಲ್ಲ ಕ್ರೆಡಿಟ್ ಕೂಡ ಸಿದ್ದರಾಮಯ್ಯನಿಗೆ ಹೋಗುತ್ತೆ ಎನ್ನುವ ಭಯ ಕೂಡ ಇದೆ. ಜೊತೆಗೆ ಏನಾದ್ರೂ ಸಾರಾಸಗಟವಾಗಿ ತಿರಸ್ಕಾರ ಮಾಡಿದ್ರೆ ಅದು ತಮ್ಮ ಸರ್ಕಾರದ ಮೇಲೆ ಅಪನಂಬಿಕೆ ಬರುತ್ತೆ, ವಿರೋಧ ಪಕ್ಷಗಳು ವಾಗ್ದಾಳಿ ಮಾಡ್ತಾರೆ ಎನ್ನುವ ಸ್ವಲ್ಪ ಅಂಜಿಕೆ ಕೂಡ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಜಾತಿ ಸಮೀಕ್ಷೆ ಬಗ್ಗೆ ದೊಡ್ಡದಾದಂತ ಒಂದು ಸ್ಟೇಟ್ಮೆಂಟ್ DK ಶಿವಕುಮಾರ್ ಕೊಡ್ತಾನೆ ಇಲ್ಲ. ಇವೆಲ್ಲವನ್ನು ನೋಡ್ತಾ ಇದ್ರೆ ಕೊನೆಯ ಗಳಿಗೆಯಲ್ಲಿ ಸಿದ್ದರಾಮಯ್ಯನವರ ಹತ್ರ ಯಾವ್ಯಾವ ಬಾಣ ಇದೆ ಅಂತ ಯಾರಿಗೂ ಅರ್ಥನೇ ಆಗ್ತಿಲ್ಲ. ಯಾಕಂದ್ರೆ ಅವರು ಕಾನೂನು ಪಂಡಿತರು, ಸರಿಸುಮಾರು 16 ಬಜೆಟ್ ಅನ್ನ ಮಂಡನೆ ಮಾಡಿದಂತ ದೇಶದ 2ನೇ ದೊಡ್ಡ ವ್ಯಕ್ತಿಯಾಗಿ ಅವರು ಮುಂದೆ ಬರ್ತಾರೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಸಿದ್ದರಾಮಯ್ಯನವರು ಇದೀಗ 2025 ನವೆಂಬರ್ ವೇಳೆಗೆ ಕೆಳಗಿಳಿತಾರ, ಅಥವಾ ಈ ಜಾತಿ ಸಮೀಕ್ಷೆ ಎನ್ನುವ ಕೊನೆಯ ಬಾಣವೇ ಅದು ಲಾಸ್ಟ್ ಬಾಣ ಆಗುತ್ತೋ, ಅಥವಾ ಅವರ
ಬತ್ತಳಿಕೆಯಲ್ಲಿ ಮತ್ತೆ ಯಾವೆಲ್ಲ ಬಾಣ ಇದೆ ಅನ್ನೋದು ಕಾದು ನೋಡಬೇಕಾಗಿದೆ. ಅವರ ಒಂದು ಅಜೆಂಡಾ, ಒನ್ಲೈನ್ ಅಜೆಂಡಾ ಈಗ ಸ್ಪಷ್ಟವಾಗ್ತಿದೆ. ಏನೇ ಆಗಲಿ ಈ ಅವಧಿಯಲ್ಲಿ 2023 2028 ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲೇಬಾರದು ಎನ್ನುವ ಒಂದು ಹಠ ತೊಟ್ಟಂಗಿದೆ ಸಿದ್ದರಾಮಯ್ಯನವರು. ಈ ಹಠ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಅದು ಸಿದ್ದರಾಮಯ್ಯನಿಗೆ ವರವಾಗುತ್ತಾ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಶಾಪವಾಗುತ್ತಾ? ಇವೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.